ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, 2022 ಮತ್ತು 23ನೇ ಕಲಿಕಾ ಚೇತರಿಕೆ ವರ್ಷ ನಲಿಕಲಿ ಕಲಿಕಾ ಚೇತರಿಕೆ ಕನ್ನಡ ವಿಷಯದ 1ನೇ ತರಗತಿಯ ಪ್ರಗತಿ ನೋಟದ ಪರಿಚಯಾತ್ಮಕ ಕಾರ್ಯಕ್ರಮ. 1ನೇ ತರಗತಿ ಪ್ರಗತಿ ನೋಟವನ್ನು ನೋಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಗಣಿತ ಪ್ರಗತಿ ನೋಟವನ್ನು ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಇದು ಕನ್ನಡ ವಿಷಯದ ಪ್ರಗತಿ ನೋಟ, ತರಗತಿ 1 ವಿಷಯ ಕನ್ನಡ, ಮತ್ತು ಪೂರ್ವ ಸಿದ್ಧತಾ ಚಟುವಟಿಕೆ ಮತ್ತು ಕ್ರಮ ಸಂಖ್ಯೆ, ಲೋಗೋ ಮತ್ತು ಕಲಿಕಾ ಚೇತರಿಕೆ ಅಥವಾ ಮೆಟ್ಟಿಲು ಸಂಖ್ಯೆಯನ್ನು ನೀಡಲಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ಬೋದು. ಕ್ರಮಾನುಗತ ಕ್ರಮ ಸಂಖ್ಯೆ ಮತ್ತು ಮೆಟ್ಟಿಲು ಸಂಖ್ಯೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಲಿಕಲಿ ಪೂರ್ವಭಾವಿ ಚಟುವಟಿಕೆಗಳಾಗಿರ್ತಕ್ಕಂಥ ಹಾಡು, ಕತೆ, ಕ್ರಾಫ್ಟು, ತಾರಾನಾಥ, ಸೀತಾಫಲ ಈ ಚಟುವಟಿಕೆಗಳು ಮುಗಿದ ನಂತರ ಮತ್ತೆ ಅಭ್ಯಾಸ ಪುಸ್ತಕದ ಚಟುವಟಿಕೆ ಬಳಕೆಯಾಗಿ 11ನೇ ಕ್ರಮ ಸಂಖ್ಯೆಯಲ್ಲಿ 11ನೇ ಮೆಟ್ಟಿಲು ಸಂಖ್ಯೆಗೆ ಬದಲಾಗಿ ಕಲಿಕಾ ಚೇತರಿಕೆಯ N1 ಕಲಿಕಾ ಹಾಳೆಯನ್ನು ನಾವು ಬಳಸ್ತೀವಿ ಅಂತಕ್ಕಂಥದ್ದು. ಇದು 1ನೇ ತರಗತಿಗೆ ನಿಪುಣ್ ಭಾರತ್ ಚಟುವಟಿಕೆಯ ಕಲಿಕಾ ಹಾಳೆ ಈ ದಿನ ಬಳಕೆ ಆಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿ 12, 13, 14, 15ನೇ ದಿನಾಂಕದ ಕ್ರಮ ಸಂಖ್ಯೆಗೆ N5 ತನಕಂಥ ಹಾಳೆಗಳು ಬಳಕೆ ಆಗ್ತಾ ಹೋಗ್ತವೆ. ಅದನ್ನು ನಾವು ನೋಡ್ಬೋದು. 17ನೇ ಕ್ರಮ ಸಂಖ್ಯೆಗೆ N7 ಬಳಕೆ ಆದ ನಂತರ ಮತ್ತೆ ಯಥಾವತ್ 18ನೇ ದಿನ 12ನೇ ಮೆಟ್ಟಿಲು ಸಂಖ್ಯೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಮುಂದುವರಿತಾ ಎಲ್ಲೆಲ್ಲಿ ನೋಡ್ಬೋದು ನಾವು 33ನೇ ಕ್ರಮ ಸಂಖ್ಯೆಯಲ್ಲಿ 31ನೇ ಮೆಟ್ಟಿಲು ಸಂಖ್ಯೆ ಬಳಕೆ ಆಗತಕ್ಕಂಥ ಜಾಗದಲ್ಲಿ N8 ಅಂತಕ್ಕಂಥ N ಕಲಿಕಾ ಹಾಳೆ ಬಳಕೆ ಆಗ್ತಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ ರೀತಿ ಇಡೀ ಶೈಕ್ಷಣಿಕ ವರ್ಷ ಪೂರ್ತಿ ಏನು ಕಲಿಕಾ ಚೇತರಿಕೆಯ ನಿಪುಣ್ ಭಾರತದ ಚಟುವಟಿಕೆಯ ಹಾಳೆಗಳು ಬಳಕೆ ಆಗಬೇಕಾಗುತ್ತೋ ಆ ಬಳಕೆಯ ಹಾಳೆಗಳನ್ನು ಪರಿವರ್ತಿಸಿದ ಪ್ರಗತಿ ನೋಟದಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಇದನ್ನು ನಾವು 2 ರೀತಿ ಸದ್ಯ ಪ್ರಗತಿ ನೋಟ ಲಭ್ಯ ಇಲ್ಲದಂಥ ಸಂದರ್ಭದಲ್ಲಿ ಈ ಹಳೆ ಪ್ರಗತಿ ನೋಟವನ್ನು ಕೂಡ ಏನಾದರೂ ಕೂಡ ಲಭ್ಯ ಇದ್ದು ಕಡಿಮೆ ಮಕ್ಕಳಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಮಾರ್ಪಡಿಸ್ಕೊಂಡು ಅಂತಕ್ಕಂಥದ್ದು. ಸೊ ಈ ರೀತಿ ನಾವು ನೋಡ್ತಾ ಹೋಗ್ಬೋದು. ಇದು 1ನೇ ತರಗತಿ ವಿದ್ಯಾರ್ಥಿಗಳ ಕನ್ನಡ ವಿಷಯದ ಪ್ರಗತಿ ನೋಟ ಅಂತಕ್ಕಂಥದ್ದು. ಸೊ ಈ ರೀತಿ ಕಲಿಕಾ ಚೇತರಿಕೆ ಮೆಟ್ಟಿಲು ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಿಗದಿಪಡಿಸಿರ್ತಕ್ಕಂಥ ಮೆಟ್ಟಿಲುಗಳು ಮತ್ತು ಮೈಲುಗಳನ್ನು ಪೂರೈಸೋದಕ್ಕೆ ಕಲಿಕಾ ಚೇತರಿಕೆಯ ಪ್ರಗತಿ ನೋಟವನ್ನು ನಾವು ಮಾದರಿಯಾಗಿ ವೀಕ್ಷಣೆಯನ್ನು ಮಾಡಬಹುದು ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ನಿಪುಣ್ ಭಾರತ್ ಚಟುವಟಿಕೆ ಏನು 93 ಅಥವಾ 94 ಕಲಿಕಾ ಚೇತರಿಕೆ ಹಾಳೆಗಳು ಬಳಕೆ ಆಗ್ತವೆ, ಅವು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಬಳಕೆ ಆಗ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ದಿನಚರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ಇದೇ ರೀತಿಯ ಒಂದು ಮಾದರಿಯನ್ನು ಸಿದ್ಧಪಡಿಸ್ಕೊಂಡು ಮೆಟ್ಟಿಲು ಸಂಖ್ಯೆಯನ್ನು ನಮೂದು ಮಾಡುವ ಮೂಲಕ ನಾವು ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಾ ಹೋಗುತ್ತೆ. ನೋಡಿ, ಪ್ರಸ್ತುತ ಶೈಕ್ಷಣಿಕ ವರ್ಷದ 281ನೇ ಕ್ರಮ ಸಂಖ್ಯೆಯಲ್ಲಿ 295ನೇ ಮೆಟ್ಟಿಲು ಸಂಖ್ಯೆ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಗ್ರ ಮೌಲ್ಯಮಾಪನದ ಮೂಲಕ ಮುಕ್ತಾಯ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಕಲಿಕಾ ಚೇತರಿಕೆ ಅದಾದ ನಂತರವೂ ಕೂಡ ಮುಂದುವರಿತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. 282ರಲ್ಲಿ N74 ನಿಪುಣ್ ಭಾರತ್ ಚಟುವಟಿಕೆಯ ಕಲಿಕಾ ಚೇತರಿಕೆ ಹಾಳೆ ಬಳಕೆ ಆಗುತ್ತೆ ಅಂತಕ್ಕಂಥದ್ದು. ಸ್ನೇಹಿತರೆ, ಇದಾಗಿತ್ತು 1ನೇ ತರಗತಿ ವಿದ್ಯಾರ್ಥಿಗಳ ಕಲಿಕಾ ಚೇತರಿಕೆಯ ಪ್ರಗತಿ ನೋಟದ ಪರಿಚಯಾತ್ಮಕ ಕಾರ್ಯಕ್ರಮ. ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.